ಕುಂತು ಆತಿಥ್ಯ ಸ್ವೀಕಾರ ಮಾಡಕ್ ಬಂದಿಲ್ಲ. ನನ್ಗೆ ಒಂದು ಸತ್ಯ ಆಗೈತಿ. ಅಮ್ಮ ನನಗೊಂದು ಸತ್ಯ ಹೇಳಿ ನೀನು. ಏನು ಸತ್ಯ ಏನದು? ಯಾಕೆವ ಎದಕ್ಕೆ ಸಿಟ್ಟು ಮಾಡ್ಕೊಂಡು ಏನಾಯ್ತು ಏನದ ಅಂದ್ರೆ ನಾನು ನಿಮ್ಮ ಅತ್ತಿ ನಿನ್ನ ಹೆಣ್ಣು ಮಗಳು ಮತ್ತು ನಿನ್ನ ಗಂಡ ಏನಾರ ಅಂದಾನ? ಅದು ನಾ ಕೇಳಿದ ಪ್ರಶ್ನೆಗೆ ನೀನು ನನಗೆ ಉತ್ತರ ಕೊಡ್ಬೇಕು, ಮುಚ್ಚು ಮರಿ ಮಾಡಬಾರ್ದು ನೋಡು. ಅದೇನು ಯಾವ ಇಷ್ಟು ಯಾಕೆ ಸಿಟ್ಟು ಗೆದ್ದಿ? ನೀನು ಹುಟ್ಟಿಟ್ಟು ದೊಡ್ಡಕ್ಕೆ ಆದರೂ ಇಷ್ಟು ಸಿಟ್ಟು ಗೆದ್ದಿದ್ದು ನೋಡಿಲ್ಲ. ಯಾಕ ಏನು ಸಮಾಧಾನ ಮಾಡ್ಕೋ, ಬಾ ಕುಂದ್ರ ಬಾ, ಏನದು ಕೇಳು, ನನಗೆ ಗೊತ್ತಿದ್ರೆ ಹೇಳ್ತೀನಿ. ಅಕ್ಕ ಕುಂತ್ ಮಾತಾಡೋಣ ಬರ್ರಿ, ಪಾಪನ ಎತ್ಕೊಂಡು ಹಂಗ ಮಾತಾಡಕತ್ತೀರಲ್ಲ, ಬರ್ರಿ ಅಕ್ಕ. ಅಮ್ಮ ಈ ಮಗುಗೆ ತಂದು ಯಾರು? ಅದು ಅದೆಲ್ಲ ಈಗ ಯಾಕವ, ಮಗುದು ಕತೆ ಐತಿ. ಈಗ ಎದಕ್ಕಿದು? ನಾ ಹೇಳ್ದಷ್ಟು ಕೇಳ್ಬೇಕಷ್ಟೇ. ಈ ಮಗುವಿನ ತಂದೆ ಯಾರು? ಅದು ನಿಮ್ಮ ತಂಗಿಗೆ ಊಟ ಮುಗಿದು ಹೋಗ್ಕತಿ. ಅದು ಆಕಿ ಕೂಡ ನಮ್ಮ ಮಣ್ಣಾಗಿ ಹೋಗೈತಿ. ಮತ್ತೆ ಅದನ್ನ ಎದಕ್ಕೆ ಮುಗಿಸ್ಬಿಡಿ ಅವ. ಇಲ್ಲಮ್ಮ, ನನಗೆ ಈ ಸತ್ಯ ಗೊತ್ತಾಗ್ಬೇಕು. ಇವತ್ತು ಈ ಸತ್ಯ ನೀವು ಹೇಳೋ ಮಟ ನಾ ಈ ಮನೆ ಬಿಟ್ಟು ಹೋಗಂಗಿಲ್ಲ, ಈ ಜಾಗ ಬಿಟ್ಟು ಕದ್ಲಂಗಿಲ್ಲ ನಾನು. ನೀ ಇಷ್ಟು ಕೇಳಾಕತ್ತಿ ಅಂದ್ರೆ ನಾ ಹೇಳಾರ್ದ ಇರಕ್ಕಾಗಂಗಿಲ್ಲ ಅವ. ನಿಮ್ಮ ತಂಗಿ ಬರೋಬ್ಬರಿ ಇದ್ದಿದ್ದಿಲ್ಲವ. ರಂಗನ್ ಕೂಡ ಓಡಿ ಹೋಗಿದ್ಲು. ಅವಂಗ ಇದನ್ನ ಬಸರಿದ್ಲು. ನಿಮ್ಮವ್ವ ಒಬ್ಬರ ಹತ್ರ ಮಿಸ್ಗಿದ್ದಿಲ್ಲ. ನನಗೂ ಈ ವಿಷಯ ಗೊತ್ತಿದ್ದಿದ್ದಿಲ್ಲವ. ಲಗ್ನದಾಗ ಹೊಟ್ಟಿಲಿ ಇದ್ಲಂತ ನಿಮ್ಮ ಲಗ್ನ ಆಗೋ ಮುಂದೆ ಒಬ್ಬರಿಗೆ ಮಿಸ್ಗಿದ್ದಿಲ್ಲ. ನಿಮ್ಮ ಮಲ್ಲಪ್ಪ ಮಾವು ಮೋಸ ಮಾಡಿ ಲಗ್ನ ಆದ್ರು. ಎಲ್ಲ ಲಗ್ನ ಆಗಿಂದ ನನಗೆ ಹಿಂದೆಗಡೆ ಗೊತ್ತಾತು ನಿಮ್ಮ ತಂಗಿ ಹಿಂಗಂತೇಳಿ. ಕರೆ ಹೇಳಮ್ಮ, ನೀನು ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳಿ ಯಾ ನರ್ಕಕ್ಕೆ ಹೋಗ್ಲೇ ತಾಯಿ ನಾನು. ಕರೆ ಇದು ನಮ್ಮ ಮಲ್ಲಪ್ಪಂದು ಕೂಸಲ್ಲ. ನನಗೆಲ್ಲ ಗೊತ್ತಾದ ಮ್ಯಾಗನ ನಾ ಇಲ್ಲಿ ಬಂದಿರೋದು. ನಿಮ್ಮ ತಂಗಿ ಮಲ್ಲಪ್ಪಗ ಮೋಸ ಮಾಡ್ಯಾಳ. ಇಷ್ಟೆಲ್ಲ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ ನೀವು? ಯಾಕೆ ನನ್ನ ಮುಂದೆ ಹೇಳಿಲ್ಲ? ಯಾ ಬಾಯಿಲೆ ಹೇಳು ನಾವ? ನಿಮ್ಮ ತಂಗಿ ಮಾಡ್ಗಿಡದ ಅಂತ ಹೇಳೇನ? ಇಟ್ಟಕ್ಕೆಲ್ಲ ಕಾರಣ ನಿಮ್ಮವನ. ನಿಮ್ಮವನಿಂದ ಇಲ್ಲಿ ಬಂದು ಹತ್ತಿ ನೋಡು. ಎಷ್ಟು ಮಂದಿ ಬಾಳೆ ಹಾಳಾತ ನಿಮ್ಮವ್ ಮಾಡಿದ್ ಒಂದು ತಪ್ಪಿಂದ. ಅತ್ತಿ ನನಗಂದ್ರು ಇದು ನಮ್ದೆಲ್ಲ ಕೂಸು ಎದಕ್ಕೆ ಎತ್ಕೊಂಬಂದಿ ಅಂತೇಳಿ. ಅದಕ್ಕೆ ಕೇಳಿದ್ನಮ್ಮ ನಾನು. ನಾಳೆ ಅನ್ಯಾಯವ್ವ, ನಿನ್ನ ಗಂಡ ಮಾಡಿಟ್ಟ ಯಾರಿಗೆ ಏನು ಹೇಳೋದು? ಯಾರ್ಯಾರ ಹೊಟ್ಟೆಗೆ ಏನೇನೈತೆ ಅಂತೇಳಿ ನಮ್ಗೆ ಗೊತ್ತಾಗತ್ತೆ. ಸೀತಕ್ಕ ಹೇಳಿ ನೋಡುನು. ಮಂದ್ಯಾಗ ಇದನ್ನ ತೆಗೆದ್ರ ನಮ್ಮ ಮನಿತನ ಮರ್ಯಾದೆ ಹೋಗತ್ತೆ ಅಂತೇಳಿ ಇದನ್ನ ಮುಚ್ಕೊಂಡು ಹೊಂಟು ಬಿಟ್ಟಿವವ್ವ. ಎಲ್ಲದಕ್ಕೂ ಕಾರಣ ನಿಮ್ಮವ್ವ ಇದನ್ನೆಲ್ಲ ಮಾಡಿಬಿಟ್ಲು. ಗುರುಬಸಿ ನಮ್ಮ ಮನಿತನ ಮರ್ಯಾದೆ ಹರಾಜ್ ಹಾಕಿಬಿಟ್ಲೆ ಯವ್ವ. ಅದಕ್ಕೆ ನಿಮ್ಮ ಮಲ್ಲಪ್ಪ ಮಾವ ನಾ ಖುಷಿನ ತಗೊಂಡು ಹೋಗಂಗಿಲ್ಲ ಅಂತಂದ. ಅಮ್ಮ, ಈ ಕೂಸು ಏನ್ ತಪ್ಪು ಮಾಡೈತಿ? ಇವ್ರ ತಂದೆ ತಾಯಿ ತಪ್ಪು ಮಾಡ್ಯಾರ, ಆದ್ರೆ ಈ ಕೂಸು ಏನ್ ತಪ್ಪು ಮಾಡೈತಿ ಹೇಳು? ಈಗ ಅತ್ತಿ ಈ ಕೂಸಿನ ಬಿಟ್ಟು ಬಾ ಅನ್ನಕತ್ತಾರ, ಹೆಂಗ್ ಮಾಡ್ಲಿ? ನನಗೆ ಈ ಕೂಸಿನ ನೋಡಿದ್ರೆ ಕಳ್ಕಿತ್ ಬರ್ತೈತಮ್ಮ, ಏನ್ ಮಾಡ್ಲಮ್ಮ? ಯವ್ವ ನಾ ಏನ್ ಹೇಳಿ? ಏನ ನನಗೂ ಅರ್ಥ ಆಗತ್ತ. ಈ ಕೂಸಿನ ಮಕ್ಕ ನೋಡ್ಕೊಂತ ಕುಂತೆ ಅಂದ್ರೆ ನಿನ್ನ ಬಾಳೆ ಹಾಳಾಗತ್ತ ನನ್ನ ಮೊಮ್ಮಗಳ. ಇವ್ರು ನೋಡಿದ್ರ ಪಾಪು ಇರ್ಲಿ ಅಂತಂತಾರ. ಇವ್ರಷ್ಟು ದೊಡ್ಡ ಗುಣ ನಮ್ಮ ಮನೆಯಾಗ ಯಾರಿಗೂ ಇಲ್ಲ. ಅಮ್ಮ ನಾನು ಏನ್ ಮಾಡ್ಲಿ? ಈ ಪಾಪುನ ಹೆಂಗ್ ಬಿಟ್ಟಿರ್ಲಿ ನಾನು? ಅಮ್ಮ ನೀನ ಹೇಳ. ನಮ್ಮ ಮನೆಯವರು ಹ್ಞೂ ಅಂತಾರ, ಇವ್ರು ನೋಡಿದ್ರೆ ಹಿಂಗತಿ ಅಂತಾರ. ಅಮ್ಮ ನಾನು ಏನ್ ಮಾಡ್ಲಿ? ಸೀತಕ್ಕ ಇನ್ನೊಂದು ಸತ್ಯ ಹೇಳ್ತೀನಿ ಅವ, ನಿನ್ನ ಗುಂಡಿಗೆನ ಗಟ್ಟಿ ಮಾಡ್ಕೊ. ನಿನ್ನ ಗಂಡದನಲ್ಲ ಬಸನಗೌಡ, ಅವನ ಹತ್ರ 2 ಗುಣ ಅದಾವ. ನಿನ್ನ ಮುಂದೊಂದು ಬೇರೆ ನಾಟಕ ಆಡ್ತಾನ, ಅವ ಇರೋದ ಬೇರೆ ಅದಾನ ತಂಗಿ. ಇಲ್ಲಮ್ಮ, ಅವ್ರ ದೇವ್ರಂತಾರ. ನಾನು ಹಂಗ ತಿಳ್ಕೊಂಡಿದ್ನವ. ಅವ ಗೋಮುಖ ವ್ಯಾಘ್ರ, ಆಕಳ ಮಕ ಕತ್ತಿ ಒತ್ತೊಂದು. ನಿನ್ನ ಮುಂದೆ ನಾಟಕ ಆಡ್ತಾನ ಹಲ್ಕಟ್ಟ ಬಾಡ್ಯ. ನಮ್ಮ ಮಲ್ಲಪ್ಪನ ಜೀವನ ಹಾಳಾಗಕ ಹಲ್ಕಟ್ಟ ಬಾಡ್ಯನ ಕಾರಣ. ಈಕೆ ಪಾರವನ್ನ ಮಲ್ಲಪ್ಪನ ಒಂದು ಮನೆಯಾಗ ಕೂಡಿಯಾಗಿ ಕತಂತ್ರ ಮಾಡಿ ಲಗ್ನ ಮಾಡಿಸಿ ಆ ಹುಡುಗನ ಮನೆ ಬಿಟ್ಟು ಹೊರಗೆ ಹೋಗುವಂಗ ಮಾಡಿದ ನಿನ್ನ ಮಗ. ನಿನ್ನ ಗಂಡ ಗೊತ್ತನವ. ಇದು ಯಾವ್ದು ನಿನಗೆ ಗೊತ್ತಾಗಬಾರ್ದು. ನೀನು ಸೂಕ್ಷ್ಮ ಹೆಣ್ಮಗಳು ಅಂತೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ. ನಿಮ್ಮ ಅವನು ನೀ ಬಾ ಸೂಕ್ಷ್ಮ ಇದೆ ಅಂತೇಳಿ ಯಾಕೆ ಮುಂದೆ ಹೇಳ್ಬೇಡ್ರಿ ಅಂತಂದ. ಏನ್ ಮಾಡುದವ, ನಿನ್ನ ಗಂಡ ಸರಿ ಇಲ್ಲ. ಅಮ್ಮ ಸತ್ಯ ಹೇಳಕತ್ತಿ ನೀನು? ಇಲ್ಲಮ್ಮ, ನೀನ್ ಬ್ಯಾರೇನೆ ತಿಳ್ಕೊಂಡೆ ಅವ್ರ ಬಗ್ಗೆ. ಅವ್ರ ಹಂಗತಿ ಇಲ್ಲ. ಅಕ್ಕ, ಅಮ್ಮ ಹೇಳಕತ್ತಿರೋದು ಕರೆ ಐತಕ್ಕ. ನೋಡಕ್ಕ, ನಾ ಈಗ ಹೊಟ್ಲೆ ಇದ್ದೀನಿ. ನನ್ನ ಹೊಟ್ಟೆಗಿರೋ ಕೂಸಿನ ಮೇಲೆ ಆನಕ್ಕ. ಮಾವಾರು ಸರಿ ಇಲ್ಲಕ್ಕ. ಅವರು ಮುಂದೊಂದು ಗುಣ ಅದಾವ, ಹಿಂದೊಂದು ಗುಣ ಅದಾವಕ್ಕ. ಅವರು ನಾವು ಕೆಲ್ಸಕ್ಕೆ ಬರೋ ಮುಂದಾಗನು ನಮ್ ಕೂಡ ಅಸಭ್ಯವಾಗಿ ನಡ್ಕೊಂಡಿದ್ರಕ್ಕ. ಎಲ್ಲಾರಿಂದು ನಾನು ಮೋಸ ಹೋದೆ. ನಾ ಏನ್ ಮಾಡ್ಲಿ? ನನ್ನವ್ರು ಎಲ್ಲರೂ ನನ್ನ ಬೆನ್ನಿನ ಚೂರಿ ಹಾಕಿದ್ರು. ಅಕ್ಕ ಸಮಾಧಾನ ಮಾಡ್ಕೊಳ್ರಿ. ಇದನ್ನ ಬಿಟ್ಟು ಬೇರೆ ನನಗೇನು ಹೇಳಕ್ ಆಗಂಗಿಲ್ಲ. ನನಗ ನಿಮ್ನು ಏನಂತ ಅರ್ಥ ಆಗತೈತಿ. ಗಂಡ ಚಲೋ ಅದಾನ ಅಂಥೇಳಿ ನಾವು ನಂಬ್ಕೊಂಡಿರ್ತೀವಿ. ಅವ ಸುಮಾರದನ, ಅವ ಕೆಟ್ಟವದನ, ನಮ್ಮ ಬೆನ್ನ ಹಿಂದೆ ಚೂರಿ ಹಾಕಕತ್ತಾನ ಅಂಥೇಳಿ ಅದು ನಮಗೆ ಗೊತ್ತಾದಾಗ ಅದು ಹೆಂಗಾಗತ್ತಂದ್ರೆ ಕಬ್ಬರ ಸಿಡ್ಲ ಬಡ್ದಂಗೆ ಆಕೈತಿ. ನನಗೆ ಅರ್ಥ ಆಗತ್ತಕ್ಕ. ನಿನ್ನ ಮನಸ್ಸು ಗಟ್ಟಿ ಮಾಡ್ಕೋಕ್ಕ, ಅಳ್ಬೇಡಕ್ಕ. ಎಲ್ಲರೂ ನನ್ನಿಂದ ಮೋಸ ಮಾಡಿದ್ರು, ಸತ್ಯ ಮುಚ್ಚಿಟ್ಟು ಮೋಸ ಮಾಡಿದ್ರು.
ನನ್ನ ಭಾವನೆಗಳ ಜೊತೆ ಎಲ್ಲರೂ ಆಟ ಆಡಿದ್ರು ಪಾರ್ವತಿ. ನಾ ಏನ್ ಮಾಡ್ಲಿ ಪಾರ್ವತಿ? ಅಮ್ಮ ನೀನು ನನ್ನ ಮೋಸ ಮಾಡಿದೆ, ಎಲ್ಲಾ ಗೊತ್ತಿದ್ನು. ನನ್ನ ಹತ್ರ ಸತ್ಯನೇ ಹೇಳಿಲ್ಲಲ್ಲ ನೀನು, ಎಲ್ಲಾ ಸತ್ಯನ ಮುಚ್ಚಿಟ್ಟಲ್ಲ ನೀನು. ಯಾಕಮ್ಮ ಹಿಂಗತಿ ಮಾಡ್ದೆ? ಅಯ್ಯೋ ದೇವ್ರೆ, ನಾನು ಏನ್ ತಪ್ಪು ಮಾಡಿದ್ನಿ ಅಂತೇಳಿ ನನಗೆ ಈ ಶಿಕ್ಷೆ. ಸೀತಕ್ಕ ಸಮಾಧಾನ ಮಾಡ್ಕೋ ಯವ್ವ, ನಿನಗ ತಡ್ಕೊಳಕ್ಕಾಗಂಗಿಲ್ಲ. ನಿಮ್ಮ ಮನಸ್ಸಿಗೆ ಬೇಸರ ಮಾಡ್ಕೊಂತಿ ಅಂತ ಹೇಳಿದ್ದಿಲ್ಲ ಯವ್ವ ನನ್ನ ಮೊಮ್ಮಗಳ. ಆದ್ರೂ ನಿನಗಂತಿದ್ದೆ ಯವ್ವ ಧೈರ್ಯದಿಂದ ಇರು, ಹಿಂದ ಒಂದು ಮುಂದೊಂದು ಮಾತಾಡ್ತಾರ ಮಂದಿ ಅಂತ ಎದಕ್ಕಂತಿದ್ದೆ. ಇದಕ್ಕ ನೀ ತಿಳ್ಕೊಲ್ಲಿ ಅಂತೇಳಿ ಹೇಳ್ತಿದ್ನವ, ನಾ ಒಡೆದು ಹೇಳಿಲ್ಲ ನಿನಗ. ಆದ್ರೆ ಇದನ್ನೆಲ್ಲ ಹೇಳೀನಿ ನನ್ನ ಮೊಮ್ಮಗಳ. ನಿನ್ನ ಗಂಡ ಸುಮಾರು ಅಂತ ಬಾಯಿ ಬಿಟ್ಟಂದಿಲ್ಲ, ಆದ್ರೆ ನಿನಗ ನಾ ಹೇಳಿಲ್ಲನವ. ಈ ದಡ್ಡ ತಿಳಿ ಹೋಗ್ಲೇ ಇಲ್ಲ. ಅಮ್ಮ ನಾನು ಏನು ಮಾಡ್ಲಿ? ನನ್ನ ಜೀವನ ಈಗ ನಡು ನೀರ ನಿಂತಂಗ ಆಗೈತಿ ಪಾರ್ವತಿ. ನಾನು ಏನ್ ಮಾಡ್ಲಿ ಪಾರ್ವತಿ? ಅಕ್ಕ ದಯವಿಟ್ಟು ಅಳಬೇಡ್ರಿ ಅಕ್ಕ, ನೀವ್ ಹತ್ರ ನನಗೂ ನೋವು ಅನ್ಸತ್ತಕ್ಕ. ಅಕ್ಕ ನೀ ಇವತ್ತನೇ ಧೈರ್ಯ ತಗೋಬೇಕಕ್ಕ. ನನಗೆ ಈ ಕೂಸಿನ ಬಿಟ್ಟಿರಕ್ಕೂ ಆಗಂಗಿಲ್ಲ. ಅತ್ತಿ ನೋಡಿದ್ರೆ ಈ ಕೂಸಿನ ಕರ್ಕೊಂಡು ಬರ್ಬೇಡ ಅಂತ ಹೇಳ್ತಾರ. ಮತ್ ನನ್ನ ಗಂಡ ಆದವನು ನನ್ನ ಮೋಸ ಮಾಡಾಕತ್ತಾನ. ನಾನು ಏನ್ ಮಾಡ್ಲಿ ಪಾರ್ವತಿ? ಏನ್ ಮಾಡ್ಲಿ ಅಂದ್ರ ಧೈರ್ಯದಿಂದ ಇರ್ಬೇಕು. ಈಗ ಲಗ್ನ ಆಗೈತಿ, ಆಗಿಂದ ಇನ್ನೇನ್ ಮಾಡಕ್ಕಾಗತ್ತ? ನಿನ್ನ ಗಂಡ ದಾರಿ ತಪ್ಪೇನಿಲ್ಲ. ಆ ದಾರಿ ತಪ್ಪದವನ್ನ ಮೂಗದಾನ ಹಾಕಿ ಅವಂಗ ದಾರಿ ಹಿಡಿಸ ಸೀತಕ್ಕ. ಅದೆಲ್ಲ ಮಾಡ್ಬೋದು. ಈ ಖುಷಿನ ಕತಿ ಹೆಂಗ? ಈ ಖುಷಿನ ಕತಿ ಹೆಂಗಂದ್ರ ಇದನ್ನ ನಿಮ್ಮವನ ಕೈಯಾಗ ಕೊಟ್ಟು ಬಾ. ನಿಮ್ಮವ್ವ ಜೋಪಾನ ಮಾಡುವಳಕ. ನನ್ನ ಹೆಸರಲ್ಲಿ ಹೊಲ ಐತಿ, ಈ ಖುಷಿಗೆ ಹೊಲ ಹಸ್ತೀನಂತ 2 ಎಕರೆನ. ಇವ ನಿನ್ನ ಬಾಳೆ ಹಾಳು ಮಾಡ್ಕೊಳಕ್ ಹೋಗ್ಬೇಡ. ಈ ಬಸನ ಗೌಡಗ ಪಾಠ ಕಲಿಸ್ಲಾರ್ದ ಬಿಡಬೇಡ. ఏంటి ಅಂದ್ರೆ ಏನು ಕಾಲ ಅನ್ಕಸ ಅಲ್ಲ ಅಂತೇಳಿ ತೋರಿಸ್ಯವ. ಹೆಂಗಮ್ಮ ಅವ್ರನ್ನ ಎದುರು ಕಟ್ಕೊಂಡು ಬಾಯ್ ಮಾಡಕ್ಕಾಗತ್ತ ನನಗೆ? ಅಕ್ಕ ನಿನಗೆಲ್ಲ ಗೊತ್ತಾಗೈತಿಲ್ಲ. ಗೊತ್ತಿದ್ದನು ಗೊತ್ತಿಲ್ಲಾರ್ದರ ತರ ನೀನು ನಾಟಕ ಆಡ. ಮಾವಾರ ನಿನಗೆ ಹೆಂಗ್ ನಾಟಕ ಆಡಕತ್ತಾರಲಕ್ಕ ಹಂಗ್ ನಾಟಕ ಆಡ ನೀನು ಅವರಿಗೆ. ಆದ್ರ ಅವ್ರ ದಾರಿ ತಪ್ಪಿರ್ಲ, ಅವ್ರನ್ನ ದಾರಿ ತಗೊಂಬಾಕ. ಈಟ ಅಲ್ಲ ಸೀತಕ್ಕ, ಅವ ಎಂತವದನ ಗೊತ್ತನ? ಅಲ್ಲೇ ಬ್ಯಾಡೆ ಅವ್ವ, ಮತ್ತ ನಿನಗ ತ್ರಾಸ ಆಕೈತಿ. ಹೆಂಗ್ ಹೇಳಿ ಯವ್ವ, ಯಾ ಬಾಯಿಲೆ ಹೇಳಿ ಹೆಂಗ ಮಾಡ್ಲಿ? ಇಷ್ಟೆಲ್ಲ ತಡ್ಕೊಂಡಿನಿ ಅಂತ ಅದು ಒಂದು ಏನೈತಿ ಹೇಳೇ ಬಿಡು. ಅವ ಹಲಕಟ್ಟ ಬಾಡಿ ಹುಡುಗ್ಯಾರ ಸಂಘ ಬಾಳ ಐತಿ ಬಸನ ಗೌಡಗ. ಅವನ ಅವನವನ ಬಾಡ್ಯಾಗ ಹೆಣ್ಣಿನ ಬೆಲೆ ಅಂದ್ರೆ ಏನು, ಹೆಂಡತಿ ಬೆಲೆ ಅಂದ್ರೆ ಏನು ಅನ್ನೋದನ್ನ ತಿಳಿಸು ಸೀತಕ್ಕ. ಹೆಣ್ಣು ಸಹನಾಮೂರ್ತಿ ಅಷ್ಟ ಅಲ್ಲ, ಸಿಡಿ ಜಗ್ನಂತ್ರ ದುರ್ಗವನ ಆಕಳ ಅನ್ನೋದು ನಿನ್ನ ಗಂಡಗ ಅರು ಮಾಡ್ಸ ನನ್ನ ಮೊಮ್ಮಗಳ. ಇನ್ನು ಯಾರಿಗೂ ಹೆದರಬೇಡ, ನಿನ್ ಹಿಂದ ನಾ ಅದೀನಿ. ಈ ರುದ್ರವ್ ಗೌಡ್ಸ ನೀರು ಮಟ್ಟ ಯಾರಿಗೂ ಹೆದರಬೇಡ ನನ್ನ ಮೊಮ್ಮಗಳ. ಕಚ್ಚಿ ಹಾಕಿ ಬಾಳೆ ಮಾಡು ನನ್ನ ಮೊಮ್ಮಗಳ. ಅಕ್ಕ ನಾವೆಲ್ಲ ಅದೀವಿ ನಿಮ್ ಹಿಂದ, ನೀವು ತಲೆ ಕೆಡಿಸ್ಕೋಬೇಡ್ರಿ ಅಕ್ಕ. ನೀವ್ ಹೆದರಕ್ ಹೋಗ್ಬೇಡ್ರಿ, ಮುಂದಿಟ್ಟು ಹೆಜ್ಜಿ ಹಿಂದಿಡ್ಬೇಡ್ರಿ ಅಕ್ಕ. ಅಮ್ಮರ ತಪ್ಪು ತಿಳ್ಕೊಬೇಡ್ರಿ, ಈ ಖುಷಿನ ನಾನ ಸಾಕ್ಬಿಡ್ತೀನಿ ಅಮ್ಮರ. ಪಾಪ ಇದು ಅನಾಥ ಆಗಿ ಬೆಳೆಯೋದು ಇಷ್ಟ ಇಲ್ರಿ ಅಮ್ಮರ. ಅಲ್ಲ ತಂದೆ ತಾಯಿ ನಡು ಬೆಳಿಬೇಕು ನನ್ನ ಮಗು ಅಂತೇಳಿ ಗುರುಬಸಮ್ಮ ಏನ ಅಂದಾಳಂತ. ಪಾಪಕ್ಕೆ ಕೊನೆ ಆಸೆ ನೆರವೇರ್ಸೋದು ನಮ್ಮ ಕರ್ತವ್ಯ ಹೌದಿಲ್ರಿ ಅಮ್ಮರ. ಅಮ್ಮರ ಇದನ್ನ ನಾನ ಬೆಳೆಸ್ತೀನಿ ರೀ ಕೂಸಿನ. ನಿನಗ ಗೊತ್ತಿಲ್ಲ ಯವ್ವ, ಹುಲಿ ಹೊಟ್ಟ್ಯಾಗ ಹುಲಿ ಹುಟ್ಟೈತಿ, ನರಿ ಹೊಟ್ಟೆ ನರಿನ ಹುಟ್ಟುತ್ತ. ಮುಂದೆ ಇದು ಅವ್ರವ್ನ ಚಾಳಿನ ಕಲ್ಕೊಳತ್ತ. ಬ್ಯಾಡ, ನನ್ನ ಮಾತು ಕೇಳು. ಬೇಡ, ಇದನ್ನ ನನ್ನ ಮಗು ತರನ ಬೆಳೆಸ್ತೀನಿ. ಯಾರ ಏನ ಅನ್ಲಿ, ಯಾರ ಎಷ್ಟೇ ಏನ ಮಾತಾಡ್ಲಿ, ಇದನ್ನ ನನ್ನ ಮಗನ ತರನ ಬೆಳೆಸ್ತೀನಿ. ನನ್ನ ತಂಗಿಯ ಆಸೆನ ನೆರವೇರಿಸ್ತೀನಿ. ಪಾಪಕ್ಕೆ ಸತ್ತುಗಳ ತಪ್ಪು ಮಾಡಿರ್ಬೇಕು ಇಲ್ಲಂತಲ್ಲ, ಆದ್ರೆ ಆಕಿ ಕೊನೆ ಆಸೆನ ನಾನು ನೆರವೇರಿಸ್ತೀನಿ. ಇನ್ನು ಮುಂದೆ ನಿಂದ ಬಾಳೆ ಬದುಕೈತೆವ. ಬ್ಯಾಡ ನನ್ನ ಮೊಮ್ಮಗಳ, ನನ್ನ ಮಾತು ಕೇಳು. ಇದು ಕೂಸು ಹೆಂಗಂದ್ರೆ ಇದನ್ನ ಜೋಪಾನ ಮಾಡ್ಕೊಂತ ಕುಂತ್ರೆ ಅಂದ್ರೆ ನೀನಾತು. ಇದು ಮುಂದೊಂದು ದಿನ ನಿಮಗೆ ಹೆಂಗಾಗತ್ತಂದ್ರ ಶರೀರಿನ ಗಂಟ್ನ್ಯಾಗ ಕೆಂಡ ಕಟ್ಕೊಂಡು ಅಡ್ಡಾಡ್ದಂಗೆ ಆಕತಿ. ನನ್ನ ಮಾತಿ ಕೇಳ್ರಿ. ಇಲ್ಲಮ್ಮ, ಅದು ಎಷ್ಟ ಕಷ್ಟ ಬರಲಿ, ನಾನು ಈ ಮಗುನ ಸಾಕ್ತೀನಿ ನಾನು. ಅಕ್ಕ ನಾನು ನಿಮ್ಮ ಹಿಂದಿರ್ತೀನಿ ರೀ. ನಿಮಗೇನ ಕಷ್ಟ ಬಂದ್ರೂ ನನ್ನ ಹತ್ರ ಹೇಳ್ಕೊಳ್ರಿ. ನಿಮ್ಗೇನಾರು ಸಹಾಯ ಬೇಕಾತಂದ್ರೆ ನಾನು ಕೇಳ್ರಿ. ಪಾರು, ನಿನ್ನೆ ಎಷ್ಟು ಒಳ್ಳೆ ಕೆಜಿ, ನನಗೆ ನೀ ಎಷ್ಟು ಧೈರ್ಯ ಹೇಳ್ತೀಯಲ್ಲ ಪಾರು. ಕರೆ ಅಂದ್ರ ನೀನ ನಮ್ಮ ತಂಗಿ ಆಗ್ಬಾರ್ದಿತ್ತೆ ಅಕ್ಕ. ಯಾಕಕ್ಕ, ನಾ ಈಗೂ ನಿಮ್ಮ ತಂಗಿ ಅಲ್ಲನ? ಯಾವಾಗಿದ್ರು ನಾನು ನಿಮ್ಮ ತಂಗಿನ. ನೀ ನನ್ನ